ಕಂಪ್ಲಿ ನಗರದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಭಾವಪೂರ್ಣ ಆಚರಣೆ. 79ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಕಂಪ್ಲಿ ನಗರದ ವಿವಿಧೆಡೆ ಧ್ವಜಾರೋಹಣ ಕಾರ್ಯಕ್ರಮಗಳು ಭಾವಪೂರ್ಣವಾಗಿ ನಡೆಯಿತು. ಕಂಪ್ಲಿ ಎಪಿಎಂಸಿ ಕಚೇರಿ ಆವರಣದಲ್ಲಿ ಅಧ್ಯಕ್ಷ ಹಬೀಬ್ ರೆಹಮಾನ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಆದ ಸಿಆರ್ ಹನುಮಂತ, ಸಿದ್ದಪ್ಪ, ಎಪಿಎಂಸಿ ಉಪಾಧ್ಯಕ್ಷ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು ಹಲವಾರು ಹೋರಾಟ ಮತ್ತು ಬಲಿದಾನ ಮತ್ತು ಸಂಘರ್ಷ ಮತ್ತು ಅನೇಕ ತ್ಯಾಗ ಬಲಿದಾನಗಳ ಸಂಕೇತವಾಗಿ ಇವತ್ತಿನ ದಿವಸ ನಾವು 79ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಶುಭಾಶಯಗಳು ಕೋರುತ್ತಾ ಈ ದೇಶಕ್ಕೆ, ರೈತರಿಗೆ ಮತ್ತು ಈ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಮತ್ತು ನಮ್ಮ ಈ ಒಂದು ದೇಶಾಭಿಮಾನ ಏನಿದೆ, ಈ ದೇಶಾಭಿಮಾನವನ್ನು ಇದೇ ರೀತಿ ಮುಂದುವರಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆ ಏನಿದೆ, ನಮ್ಮ ಮಕ್ಕಳು ಏನಿದ್ದಾರೆ ಅವರಿಗೆ ನಾವು ದೇಶಾಭಿಮಾನದ ಬಗ್ಗೆ ಅರಿವು ಮೂಡಿಸಿದಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ರೈತ ವ್ಯಾಪ್ತಿಯಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ರೈತರಿಗೂ ಕೂಡ ನಾವು ನಮ್ಮ ದೇಶ ಮತ್ತು ಎದಕ್ಕಂದರೆ ತಾವು ನಮ್ಮ ಈ ಒಂದು ದೇಶ ಹಗಲು ರಾತ್ರಿ ಶ್ರಮಿಸಿದರೆ ಮಾತ್ರ ನನಗೆ ಇವತ್ತು ದೇಶಕ್ಕೆ ಅನ್ನ ಸಿಗೋದು. ಜೈ ಜವಾನ್ ಜೈ ಕಿಸಾನ್. ದೇಶಕ್ಕೆ ಅನ್ನ ನೀಡೋ ಕೆಲಸವನ್ನು ನಮ್ಮ ನೇಗಲ್ ಯೋಗಿ ಮಾಡ್ತಾನೆ. ಅದಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸಿದ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್, ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ, ದಲಿತ ಮುಖಂಡ ಲಕ್ಷ್ಮಣ್ ಹಾಗೂ ಪುರಸಭೆ ಸದಸ್ಯರು ಪುಷ್ಪನಮನ ಸಲ್ಲಿಸಿದರು. ನಮ್ಮ ಪುರಸಭೆ ಸದಸ್ಯರೇ ಹಾಗೂ ಅಂಬೇಡ್ಕರ್ ಯಾವಾಗಲೂ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರೇ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಕಂಪ್ನಿಯ ಪ್ರಜೆಗಳೇ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ತಿಳಿಸುತ್ತಾ ಎಷ್ಟೋ ಮಂದಿ ಬರಗಾಲದಿಂದ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ. ಅದನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಸಂತೋಷ ಪಡಬೇಕಂತೇಳಿ ಮಾತಾಡ್ತಿದ್ದೇನೆ. ಶ್ರೀ ಸೋಮೇಶ್ವರ್ ಆಟೋ ಚಾಲಕರು ಹಾಗೂ ಆಟೋ ಮಾಲೀಕರ ಸಂಘದ ವತಿಯಿಂದ ಆಟೋ ಸ್ಟ್ಯಾಂಡ್ನಲ್ಲಿ ಪಿಎಸ್ಐ ಅವಿನಾಶ್ ಕಂಬ್ಳೆ ಹಾಗೂ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಂಪನಿ ರಾಯ ಲಾರಿ ಹಾಗೂ ಗೂಡ್ಸ್ ಆಟೋ ಚಾಲಕರ ಸಂಘದಿಂದ ಕೂಡ ಇಂದು ಧ್ವಜಾರೋಹಣ ನಡೆಯಿತು. ನಗರದ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾವಪೂರ್ವಕವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದರು. ಇನ್ನು ಕಂಪ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಕುಮಾರ್, ಸಹಾಯಕ ನಿರ್ದೇಶಕ ಮಲ್ಲನಗೌಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ ರಾವ್ ಅವರು ಧ್ವಜಾರೋಹಣ ಮಾಡಿದರು. ಮಹಾತ್ಮ ಗಾಂಧಿ ವೃತ್ತದಲ್ಲಿ ಯುವ ಮುಖಂಡ ಗಂಗಾಧರ್ ಅವರು ಧ್ವಜಾರೋಹಣ ಮಾಡಿ ಸಿಹಿ ಹಂಚಿದ್ರು. ಆಗಸ್ಟ್ 15 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಕಂಪ್ಲಿಯ ಶಾಮಿಯಾ ಚಂದ್ ಶಾಲಾ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಿತು. ಧ್ವಜಾರೋಹಣ ನಂತರ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ, ನಮ್ಮ ದೇಶವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸಲು ಅನೇಕ ವೀರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದರು. ಅವರ ತ್ಯಾಗದ ಫಲವಾಗಿ 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆದಿತು. ಈ ವೀರರ ಬಲಿದಾನವನ್ನು ಸ್ಮರಿಸಲು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 2040ರ ಹೊತ್ತಿಗೆ ನಮ್ಮ ದೇಶ ವಿಕಸಿತ ಭಾರತವಾಗಲಿದೆ ಎಂದರು. ವಿದ್ಯಾರ್ಥಿಗಳಿಂದ ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್, ಸಿಪಿಐ ವಾಸುಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್, ಎಪಿಎಂಸಿ ಅಧ್ಯಕ್ಷ ಹಬೀಬ್, ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಅನೇಕರು ಭಾಗವಹಿಸಿದ್ದರು. ದೇಶವನ್ನು ಹಗಲಿರುವ ಸೈನ್ಯದ ಕಾರ್ಯದಕ್ಷತೆ, ಶ್ರಮಜೀವಿಗಳ ದುಡಿಮೆ, ಸಹನೆ ಹಾಗೂ ವಿಜ್ಞಾನಿಗಳ ದೂರದೃಷ್ಟಿ ವಿಶಿಷ್ಟ ಮಟ್ಟದಲ್ಲಿ ಮುಂದುವರೆದು ದೇಶದ ಪ್ರಗತಿಗೆ ಪೂರಕವಾಗಿದೆ. ಸ್ವಾತಂತ್ರ್ಯ ಪೂರ್ವದ ಭಾರತದ ಸ್ಥಿತಿ ಹಾಗೂ ಇಂದಿನ ಪರಿಸ್ಥಿತಿಯನ್ನು ಹೋಲಿಸಿದರೆ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸುವ ಕಥೆ ಎಂದು ಹೇಳಬಹುದು. ನಮ್ಮ ದೇಶದ ಸ್ವಾತಂತ್ರ್ಯ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ, ಇದು ನಮ್ಮ ದೇಶದ ಜನತೆಗೆ ಬಗೆ ಬಗೆಯ ಹಕ್ಕುಗಳನ್ನು ನೀಡುವ ಹಕ್ಕುಗಳ ಸ್ವಾತಂತ್ರ್ಯವೂ ಕೂಡ ಆಗಿದೆ. ಅಂದಿನ ದಿನ ನಮ್ಮ ದೇಶದ ಸ್ವಾತಂತ್ರ್ಯ, ಧೈರ್ಯ, ಬುದ್ಧಿಮತ್ತೆ ಮತ್ತು ನಮ್ಮ ಕಠಿಣ ಹೋರಾಟ
ಹೋರಾಟದ ಒಂದು ಪ್ರಮುಖ ಫಲವಾಗಿದೆ. ನಾವು ಅದನ್ನು ಮುಂದುವರಿಸಿ ನಮ್ಮ ದೇಶದ ಬಗ್ಗೆ ನಮ್ಮ ಕರ್ತವ್ಯವನ್ನು ಅರಿತು ಎಲ್ಲರ ನಡುವೆ ಸಹಭಾಗಿತ್ವವನ್ನು ಹೆಚ್ಚಿಸಿ ಭಾರತದ ಭವಿಷ್ಯವನ್ನು ಬೆಳಗಬೇಕಾಗಿದೆ. ಆದರೆ ನಾವು ಸಾಧಿಸಿದಷ್ಟೇ ಇನ್ನು ಮುಂದೆ ಸುಮಾರು ಸವಾಲುಗಳಿವೆ. ಬಡತನ ನಿರ್ಮೂಲನೆ, ಉದ್ಯೋಗ ತಗ್ಗಿಸುವುದು, ಪರಿಸರ ಸಂರಕ್ಷಣೆ, ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಫಲ ನೀಡುವುದು, ಇವೆಲ್ಲವೂ ನಮಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಸ್ವಾತಂತ್ರ್ಯ ದಿನದಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದು ಮಾತ್ರವಲ್ಲ, ಅವರ ಕನಸಿನ ಭಾರತವನ್ನು ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ನಾವು 79ರ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದೇವೆ. 2047ರ ಒಳಗೆ ಸಂಪೂರ್ಣ ಸ್ವಾವಲಂಬಿ ವಿಕಸಿತ ಭಾರತ ನಿರ್ಮಿಸುವ ಗುರಿ ನಮ್ಮೆಲ್ಲರ ಹೃದಯದಲ್ಲಿ ಇರಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.